ಸಂದರ್ಭದಲ್ಲಿ ನನಗೆ ದಿಟ್ಟ ಮಹಿಳೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ BBMPಗೆ ಕೃತಜ್ಞತೆಗಳು. ಈ ಪ್ರಶಸ್ತಿನ ನಾನು ನಮ್ಮ ಸಂಸ್ಥೆಗೆ ಅರ್ಪಿಸ್ತಾ ಇದ್ದೇನೆ. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ದಿಟ್ಟ ಮಹಿಳೆ ಪ್ರಶಸ್ತಿ ಇವತ್ತು ನನಗೆ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಪ್ರತಿನಿತ್ಯ ಕೂಡ ಬೆಳಗಾದ್ರೆ ಸಾಕು ಏನಿದೆ ಸುದ್ದಿ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ಬಿತ್ತರಿಸುವಂತಹ ಕಾರ್ಯ ಮಾಡ್ತಾ ಇದ್ದೀವಿ. ಅದನ್ನ ವೃತ್ತಿ ಅಂತ ನಾವು ಮಾಡೋದನ್ನ ಸಾಧನೆ ಅಂತ ಗುರುತಿಸಿ ಇಲ್ಲಿವರೆಗೆ ಇಂತಹ ದೊಡ್ಡ ದೊಡ್ಡ ಸಾಧಕರ ನಡುವಲ್ಲಿ ನಮ್ಮನ್ನ ಗೌರವಿಸೋದಿದೆಯಲ್ಲ, ಆ ಮಹತ್ ಕಾರ್ಯಕ್ಕೆ ತಮಗೆ ಮೊದಲು BBMPಗೆ ಬಹಳ ದೊಡ್ಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಸ್ತ್ರೀ ಅಂದರೆ ಒಂದು ಶಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದೇ ಒಂದು ಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೊಂದು ಪ್ರಶಂಸೆ, ಪ್ರೋತ್ಸಾಹ, ಒಂದೆರಡು ಒಳ್ಳೆಯ ಮಾತುಗಳು, ಇಂತಹ ಸಾಧನೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಗುರುತಿಸುವಂತಹ ಕಾರ್ಯ ಇದೆಯಲ್ಲ, ಅದು ಬಲ ತುಂಬುತ್ತೆ. ಹೌದು, ನೀನು ಸರಿಯಾದ ಹೆಜ್ಜೆ ಇಡ್ತಾ ಇದೀಯಾ, ದಿಟ್ಟ ಹೆಜ್ಜೆ ಇಡ್ತಾ ಇದೀಯಾ, ಹೀಗೆ ಮುನ್ನುಗ್ಗು ಅಂತ ನಮ್ಮನ್ನು ಬೆಂಬಲಿಸಿದಂತೆ ಭಾಸ ಆಗತ್ತೆ. ಅಂತ ಒಂದು ಭಾವ ನನಗಾಗ್ತಾ ಇದೆ. ನಮ್ಮ ಸುವರ್ಣ ನ್ಯೂಸ್ನ ಹೇಳಿಕೆನೇ ಆಗಿದೆ, ನೇರ, ದಿಟ್ಟ, ನಿರಂತರ. ಹಾಗಾಗಿ ದಿಟ್ಟವಾಗಿ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಇನ್ನೊಂದು ಸಂಸ್ಥೆಯ ಪರವಾಗಿ ನನಗೆ ಕೊಟ್ಟಂತಹ ಒಂದು ಈ ಕಾರ್ಯವನ್ನು ಮಾಡಿದ್ದಕ್ಕೆ, ತಾವು ಗುರುತಿಸಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಮಹಿಳೆಯರಿಗೂ, ಜೊತೆಗೆ ಮಹಿಳೆಯರನ್ನ ಅರ್ಥ ಮಾಡಿಕೊಳ್ಳುವಂತಹ ಎಲ್ಲ ಪುರುಷ ಮನಸ್ಸುಗಳಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.